ಸೊ ನನಗೆ ಸೋಷಿಯಲ್ ಮೀಡಿಯಾ ಅಂತಾನೆ ಏನಂತ ಗೊತ್ತಿರಲಿಲ್ಲ. ಸೊ ನಾ ಇಲ್ಲಿ ಬಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಸೊ अದ್ರ ಬಗ್ಗೆ नमग ಇವತ್ತು प्रोफाइल क्रिएटिंग सो ಎಲ್ಲ ಮಾಡ್ಕೊಡ್ತಿದ್ದಾರೆ. तो क्लास इतका म्हणजे व्यवस्थित शिकवले आणि एवढे क्वेश्चन वगैरे काही जे होते ना ते सगळे क्लिअर झालेत. म्हणजे माझंच पर्सनली काय व्हायचं की एकदा मोबाईल मधलं मला नाही समजत इतकं, मग मला 10 वेळा माझ्या भावाला विचार, माझ्या हस्बंडला विचार असं करायला लागायचं. पण आता ह्याने जे शिकवलेत ना त्यानं पूर्ण मला क्लिअर झालेलं आहे की मी ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ಸ್ಟಾಗ್ರಾಮ್. ಇವಾಗ ನಮ್ದು ಪ್ರೊಫೆಷ್ನಲ್ ಅಕೌಂಟ್ ಇಲ್ಲ, ನಾರ್ಮಲ್ ಅಕೌಂಟ್ ಇದೆ. ಅದನ್ನು ಪ್ರೊಫೆಷ್ನಲ್ ಅಕೌಂಟ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಯಾವ ಥರ ಅದರಲ್ಲಿ ಅಪ್ಲೋಡ್ ಮಾಡೋದು, ಯಾವ ಥರ ಅದನ್ನು ಹ್ಯಾಂಡ್ಲಿಂಗ್ ಮಾಡೋದು ಅಂತ ಅನಿಲ್ ಸರ್ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಯಾವ ಥರ ಎಲ್ಲಾನು ಮೇಂಟೆನೆನ್ಸ್ ಮಾಡ್ಬೋದು सोशल मीडियाದಲ್ಲಿ ಅಂತ ಅನ್ನೋದನ್ನ क्लियरिटी ಕೊಟ್ಟಿದ್ದಾರೆ. और हमारे जो फ्रेंड्स वगैरह है, हम लोग सब लोग इंजॉय भी कर रहे हैं, सीख भी रहे हैं. ऐसा नहीं लग रहा कि हम फैमिली को यहाँ पे छोड़ के आए हैं. बस हम बहुत इंजॉय कर रहे हैं और सीख भी रहे हैं. ಅನಿಲ್ ಸರ್ ಹೇಗೆ ಹ್ಯಾಂಡಲ್ ಮಾಡೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಮುಂಚೆ ಎಲ್ಲ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಬರೀ ರೀಲ್ಸನ್ನು ಸ್ಕ್ರೋಲ್ ಮಾಡೋದಷ್ಟೇ ಗೊತ್ತಿತ್ತು. ಇವಾಗ ಪ್ರೊಫೆಷ್ನಲಿ ಹೇಗೆ ಪ್ರೊಫೈಲನ್ನು ಬಿಲ್ಡ್ ಮಾಡಬೇಕು ಮತ್ತು ಅದನ್ನು ಬ್ರ್ಯಾಂಡಾಗಿ ಹೇಗೆ ಕನ್ವರ್ಟ್ ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. एंड आई वांट टू थैंक अनिल सर इसके लिए कि हमें ये सब इन्फॉर्मेशन दिया और आज ये भी सीखा कि रील्स पोस्ट कब करना है, कैसे करना है और पेशेंस से करेंगे. तो थैंक यू. ಇನ್ಸ್ಟಾಗ್ರಾಮ್ ಐ ಡಿ, ಬಿಸ್ನೆಸ್ ಐ ಡಿ ಹೆಂಗೆ ಕ್ರಿಯೇಟ್ ಮಾಡೋದು ನನ್ನ ಅನಿಲ್ ಸರ್ ಅವರು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಇವತ್ತು. ಮತ್ತು ಅನಿಲ್ ಸರ್ ಇನ್ಸ್ಟಾಗ್ರಾಮ್ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಹೇಳಿದರು. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾನೇ ಇರೋಕ್ಕಿಲ್ಲ. ಅದನ್ನು ತಿಳ್ಕೊಂಡು ನನಗೂ ಖುಷಿ ಆಯಿತು.